ಬೇರೆ ದೇಶದ ನಾಯಿ ರೋಬೋಟನ್ನು ತಂದು ಪ್ರದರ್ಶನ ಮಾಡೋದು ದೇಶಕ್ಕೆ ಅಪಮಾನ ಅಲ್ಲ. ಇವರು ಬೇಕಾದಷ್ಟು ಸಾರಿ ಶರ್ಟ್ ಬಿಚ್ಚಿ ಹೋರಾಟ ಮಾಡಿದ್ದಾರೆ, ಅದು ಬೆತ್ತಲೆ ಆಗುವುದಿಲ್ಲ. ರಾಜಕೀಯವನ್ನು ನಾನು ಯಾವಾಗ ಬೇಕಾದರೂ ಮುಗಿಸಿ ಬಿಡ್ತೇನೆ ಹೇಳುವ ರೀತಿಯ ಹೇಳಿಕೆಯನ್ನು ಕೊಟ್ಟು ತಿಂಗಳಾಯಿತು. BJP ಯಾಕೆ ಇದನ್ನು ವಿರೋಧಿಸುವುದಿಲ್ಲ? ರಾಷ್ಟ್ರ ಪ್ರೇಮಿಗಳು ಎಂದು ಹೇಳಿಕೊಳ್ಳುವ RSS ಇದನ್ನು ಯಾಕೆ ವಿರೋಧ ಮಾಡುವುದಿಲ್ಲ? ಎಪ್ಸ್ಟೀನ್ ಫೈಲಿಗೆ ಸಂಬಂಧಪಟ್ಟು ಜಗತ್ತಿನ ಅನೇಕ ದೇಶಗಳಲ್ಲಿ ತನಿಖೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನು ಕಳ್ಳ ಸಾಗಾಣಿಕೆ ಮೂಲಕ ಅಲ್ಲಿ ಕೊಂಡೋಗಿದ್ದಾರಾ ಅಂತ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ನಮ್ಮ ಭಾರತ ಸರ್ಕಾರದ ಗೃಹ ಇಲಾಖೆಯ ಸ್ಟ್ಯಾಂಡ್ ಏನು? ಒಬ್ಬ ಯುವ ನಾಯಕ ಯಾರು ಪ್ರತಿಭಟನೆ ಮಾಡಿದ್ದಾರೆ, ಈ ಎಪ್ಸ್ಟೀನ್ ಫೈಲ್ ವಿರುದ್ಧ ನಮ್ಮ ದೇಶದ ಮಾನವ ಮರ್ಯಾದೆ ತೆಗೆದಂತಹ ನರೇಂದ್ರ ಮೋದಿ ಏನು ಸಮ್ಮಿಟ್ನಲ್ಲಿ ನಮ್ಮ ದೇಶದ ಮರ್ಯಾದೆ ಕಲಿತಾ ಇದ್ರು, ಅಂಥ ಸಂದರ್ಭದಲ್ಲಿ ಪ್ರತಿಭಟಿಸಿದ ಕಾರಣಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಜೈಲಿಗೆ ಹಾಕಿದ್ದಾರೆ. ಈ ನರೇಂದ್ರ ಮೋದಿ ಭ್ರಷ್ಟ ಸರ್ಕಾರ ಮೊದಲು ಅವರಲ್ಲಿರುವಂಥ ಭ್ರಷ್ಟಾಚಾರ ನಿಲ್ಲಿಸ್ತೀವಿ. ಏನು ವಿಶ್ವದ ಮುಂದೆ ನಮ್ಮ ದೇಶದ ಮರ್ಯಾದೆಯನ್ನು ಅವರು ಈ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಕಳೆದಿದ್ದಾರೆ, ಮೊದಲು ಅದಕ್ಕೆ ಅವರು ಮಾತನಾಡಲಿ. ಅದನ್ನು ಬಿಟ್ಟು ಈ ಯುವ ನಾಯಕ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನು ಜೈಲಿಗೆ ಹಾಕುವಂಥ ಒಂದು ಹೀನಾಯ ಕೆಲಸಕ್ಕೆ ಇವರೇನು ಕೈ ಹಾಕಿದ್ದಾರೆ. ನಮ್ಮ ಯುವ ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರು ಬೇರೆ ದೇಶದ ನಾಯಿ ರೋಬೋಟನ್ನು ತಂದು ಪ್ರದರ್ಶನ ಮಾಡೋದು ದೇಶಕ್ಕೆ ಅಪಮಾನ ಅಲ್ಲ. ಇವರು ಬೇಕಾದಷ್ಟು ಸಾರಿ ಶರ್ಟ್ ಬಿಚ್ಚಿ ಹೋರಾಟ ಮಾಡಿದ್ದಾರೆ, ಅದು ಬೆತ್ತಲೆ ಆಗುವುದಿಲ್ಲ. ನಮ್ಮ ಅಧ್ಯಕ್ಷರಲ್ಲಿ ಇರಲಿಲ್ಲ ಆ ಸ್ಪಾಟಲ್ಲಿ, ಆದರೂ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರ ಜೊತೆಗೆ ಅವರ ತಂದೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ಕೇವಲ ಪ್ರಜಾಪ್ರಭುತ್ವ ವಿರೋಧವಾಗಿ ಮತ್ತು ಜನರು ಪ್ರಶ್ನೆಗಳನ್ನೇ ಕೇಳಬಾರದು ಹೇಳುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಅದನ್ನು ಕಾಂಗ್ರೆಸ್ ಖಂಡತುಂಡವಾಗಿ ಖಂಡಿಸ್ತಾರೆ. ಇವತ್ತು ಎಪ್ಸ್ಟೀನ್ ಫೈಲಲ್ಲಿ ಒಂದು ಇಮೇಲಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರಿದೆ ಅಂತ, ಅದು ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಯಾಕೆಂದರೆ ಅದಕ್ಕೆ ಬೇರೆ ಎಲ್ಲ ದಾಖಲೆಗಳು ಏನು ಕಾಣುವುದಿಲ್ಲ. ಆದರೆ ಅದಕ್ಕೆ ಪೂರಕವಾಗಿ ಅಮೇರಿಕಾದ ಅಧ್ಯಕ್ಷ ಇವರ ದೋಸ್ತ್ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಹೇಳಿ ಯಾರು ಅವನ ಚುನಾವಣೆಗೆ ಬೆಂಬಲ ಕೊಟ್ಟಂಥ ನರೇಂದ್ರ ಮೋದಿಯವರು, ಅವರ ಪ್ರಧಾನಮಂತ್ರಿ ಮೋದಿಯವರ ರಾಜಕೀಯವನ್ನು ನಾನು ಯಾವಾಗ ಬೇಕಾದರೂ ಮುಗಿಸಿ ಬಿಡ್ತೇನೆ ಹೇಳುವ ರೀತಿಯ ಹೇಳಿಕೆಯನ್ನು ಕೊಟ್ಟು ತಿಂಗಳಾಯಿತು. BJP ಯಾಕೆ ಇದನ್ನು ವಿರೋಧಿಸುವುದಿಲ್ಲ? ಅಂತಹ ರಹಸ್ಯ ಟ್ರಂಪ್ ಬಳಿ ಏನುಂಟು? ಮತ್ತು ಇಡೀ ದೇಶಕ್ಕೆ ಅಪಮಾನ ಮಾಡುವಂಥ ಒಂದು ಹೇಳಿಕೆ ಇದು. ರಾಷ್ಟ್ರ ಪ್ರೇಮಿಗಳು ಎಂದು ಹೇಳಿಕೊಳ್ಳುವ RSS ಇದನ್ನು ಯಾಕೆ ವಿರೋಧ ಮಾಡುವುದಿಲ್ಲ? ಇದಿಷ್ಟೇ ನಮ್ಮ ಪ್ರಶ್ನೆ. ಮತ್ತು ಎಪ್ಸ್ಟೀನ್ ಫೈಲಿಗೆ ಸಂಬಂಧಪಟ್ಟು ಜಗತ್ತಿನ ಅನೇಕ ದೇಶಗಳಲ್ಲಿ ತನಿಖೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನು ಕಳ್ಳ ಸಾಗಾಣಿಕೆ ಮೂಲಕ ಅಲ್ಲಿ ಕೊಂಡೋಗಿದ್ದಾರಾ ಅಂತ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ನಮ್ಮ ಭಾರತ ಸರ್ಕಾರದ ಗೃಹ ಇಲಾಖೆಯ ಸ್ಟ್ಯಾಂಡ್ ಏನು? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಕ್ಕಳು ಎಪ್ಸ್ಟೀನ್ ಫೈಲಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೋ ಅದರ ಬಗ್ಗೆ ಯಾಕೆ ನೀವು ತನಿಖೆ ಮಾಡಲಿಕ್ಕೆ ಆದೇಶ ಕೊಡೋದಿಲ್ಲ ಹೇಳುವ ಎರಡು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ದೆಹಲಿಯಲ್ಲಿ ಮೊನ್ನೆ ನಡೆದಂತಹ AI ಶೃಂಗಸಭೆಯಲ್ಲಿ ಬಹುಶಃ ನಮಗೆಲ್ಲ ಗೊತ್ತಿರುವಂಥದ್ದು, ಇವತ್ತು ಈ ದೇಶದ ಪ್ರಧಾನಿಯವರು ಈ ದೇಶದ ಘನತೆಯನ್ನ ಧಕ್ಕೆ ಮಾಡಿಕೊಂಡು ಇವತ್ತು ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಉದಯ್ ಬಿನ್ ಚಿಬ್ರವರನ್ನ ಬಂಧನ ಮಾಡುವುದರ ಮುಖಾಂತರ ಮಾತ್ರ ಅಲ್ಲ, ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಬಂಧನ ಮಾಡಿಕೊಂಡು ಯಾವತ್ತು ಕೂಡ ಬೇಲು ಸಿಗದಂತ ರೀತಿಯಲ್ಲಿ ಅವರಿಗೆ ಇಲ್ಲ ಸಲ್ಲದಂತಹ ಆ ಒಂದು ಕಾನೂನುಗಳನ್ನ ಹಾಕಿ ಕೇಸುಗಳನ್ನ ಹಾಕಿ ಇವತ್ತು ಬಂಧನವನ್ನ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಮಹತ್ತರಾದಂತಹ ಈ ದೇಶಕ್ಕೆ ಶಾಂತಿಯ ಮುಖಾಂತರ ಸೌಹಾರ್ದತೆಯ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರತಕ್ಕಂತಹ ಮಹಾತ್ಮ ಗಾಂಧೀಜಿಯ ವೃತ್ತದ ಬಳಿಯಲ್ಲಿ ಇವತ್ತು ನಾವು ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದೇವೆ. ನಾವು ಇವತ್ತು ಆಗ್ರಹಿಸ್ತಾ ಇರುವಂತದ್ದು, ಇವತ್ತು ಕೇವಲ ನೀವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಂಧನ ಮಾಡಿರಬಹುದು ಅಥವಾ ಇವತ್ತು ಇಲ್ಲಿ ಸೇರ್ತಕ್ಕಂತಹ ಪ್ರತಿಭಟನಾಗಾರರನ್ನು ನೀವು ಬಂಧಿಸಬಹುದು, ಆದರೆ ಖಂಡಿತವಾಗಿಯೂ ಕೂಡ ನಮ್ಮ ಹೋರಾಟವನ್ನ ನಮ್ಮ ಸಿದ್ಧಾಂತವನ್ನ ಇವತ್ತು ನೀವು ಸದುಬಡಿಯಲಿಕ್ಕೆ ಅಥವಾ ನಿಮ್ಮನ್ನ ಹತ್ತಿಕ್ಕಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಹೇಳೋದನ್ನ ಬಹಳ ಸ್ಪಷ್ಟವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಆಪ್ತರಾಗಿರ್ತಕ್ಕಂತಹ ಸಚಿವರಾಗಿರ್ತಕ್ಕಂತಹ ಪುರಿ ಅವರ ಹೆಸರು ಮಾತ್ರ ಅಲ್ಲ, ನರೇಂದ್ರ ಮೋದಿಯವರ ಆಪ್ತರಾಗಿರ್ತಕ್ಕಂತಹ ಸ್ನೇಹಿತರಾಗಿರ್ತಕ್ಕಂತಹ ಅನಿಲ್ ಅಂಬಾನಿ ಅವರ ಹೆಸರು ಉಲ್ಲೇಖವಾಗಿರುವುದು ಈ ದೇಶಾದ್ಯಂತ ಇವತ್ತು ಜಗಜ್ಜಾಹೀರಾಯಿತಾಗಿದೆ. ಇದರ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮಾತ್ರ ಅಲ್ಲ, ಈ ದೇಶದ ಯುವಕರ ಪರ, ಈ ದೇಶದ ರೈತರ ಪರ,
ಹೋರಾಟ ಮಾಡುತ್ತಿರುವಂತಹ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರನ್ನ ಇವತ್ತು ಬಂಧನವನ್ನ ಮಾಡಿಕೊಂಡು ಬೇಲ್ ಸಿಗದ ರೀತಿಯಲ್ಲಿ ಅವರನ್ನ ಜೈಲಿಗೆ ಹಾಕಿದಂತಹ ಘಟನೆ ಇವತ್ತು ದೇಶಾದ್ಯಂತ ಪ್ರಚಾರವಾದಂತಹ ಸಂದರ್ಭದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿಕೊಂಡು ಇವನ್ನು ಒಂದು ನಮ್ಮ ನಾಯಕರನ್ನ ಬಿಡುಗಡೆಗೊಳಿಸಲಿಕ್ಕಾಗಿ ಒಂದು ಹೋರಾಟವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಏನು ಕೇಂದ್ರ ಭ್ರಷ್ಟ ಬಿಜೆಪಿ ಸರ್ಕಾರ ಭಾರತ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಉದಯ್ ಭಾನುಚಿಪ್ ಅವರನ್ನ ಒಂದು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇದು ಈ ದೇಶಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿದೆ. ಯಾಕಂತ ಹೇಳಿದ್ರೆ ಒಬ್ಬ ಯುವ ನಾಯಕ ಯಾರು ಪ್ರತಿಭಟನೆಯನ್ನ ಮಾಡಿದ್ದಾರೆ, ಈ ಐಪ್ಸ್ಟೀನ್ ಫೈಲ್ ವಿರುದ್ಧ ನಮ್ಮ ದೇಶದ ಮಾನವ ಮರ್ಯಾದೆ ತೆಗೆದಂತಹ ನರೇಂದ್ರ ಮೋದಿ ಏನು ಸಮ್ಮಿಟ್ ನಲ್ಲಿ ನಮ್ಮ ದೇಶದ ಮರ್ಯಾದೆ ಕಲಿತಾ ಇದ್ರು, ಅಂತ ಸಂದರ್ಭದಲ್ಲಿ ಪ್ರತಿಭಟಿಸಿದ ಕಾರಣಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಜೈಲಿಗೆ ಹಾಕಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ? ಈ ಬಿಜೆಪಿ ಸರ್ಕಾರಕ್ಕೆ ಜೊತೆಗೆ ನರೇಂದ್ರ ಮೋದಿಗೆ ಯಾವ ನೈತಿಕತೆ ಇದೆ? ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನ ಬಿಡುಗಡೆ ಮಾಡದೇ ಇದ್ರೆ ಯುವ ಕಾಂಗ್ರೆಸ್ ಹಾಗೆ NSY ರಾಜ್ಯಾದ್ಯಂತ ರಾಷ್ಟ್ರದಲ್ಲಿ ಪ್ರತಿಭಟನೆ ಮಾಡಲಿಕ್ಕಿದೆ. ಯುವಕರು ಎಲ್ಲರೂ ಕೂಡ ಬೀದಿಗೆ ಇಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕಿದ್ದಾರೆ. ಮೊಟ್ಟ ಮೊದಲನಾಗಿ ಈ ನರೇಂದ್ರ ಮೋದಿ ಭ್ರಷ್ಟ ಸರ್ಕಾರ ಮೊದಲು ಅವರಲ್ಲಿರುವಂತಹ ಭ್ರಷ್ಟಾಚಾರ ನಿಲ್ಲಿಸ್ತೀವಿ. ಏನು ವಿಶ್ವದ ಮುಂದೆ ನಮ್ಮ ದೇಶದ ಮರ್ಯಾದೆಯನ್ನು ಅವರು ಈ ಐಪ್ಸ್ಟೀನ್ ಫೈಲ್ಸ್ ಅಲ್ಲಿ ಕಳೆದಿದ್ದಾರೆ, ಮೊದಲು ಅದಕ್ಕೆ ಅವರು ಮಾತನಾಡಲಿ. ಅದನ್ನ ಬಿಟ್ಟು ಈ ಯುವ ನಾಯಕ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನು ಜೈಲಿಗೆ ಹಾಕುವಂತ ಒಂದು ಹೀನಾಯ ಕೆಲಸಕ್ಕೆ ಇವರೇನು ಕೈ ಹಾಕಿದ್ದಾರೆ ಈ ಮೋದಿ ಸರ್ಕಾರ. ಇದು ಮೋದಿ ಸರ್ಕಾರದ ಪುನರಾವರ್ತಿ ನಿಲ್ಲಬಾರ್ದು. ಇದರ ಹೋರಾಟವನ್ನು ಮುಂದುವರಿಸ್ತೇವೆ. ಇನ್ನು ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ರೀತಿಯಲ್ಲೂ ಕೂಡ ಯುವ ಕಾಂಗ್ರೆಸ್ ಹಾಗೇನೆ NSY ಸಂಘಟನೆ ಹೋರಾಟವನ್ನು ಮಾಡ್ತದೆ.